ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀಗಂಧದ ಗುಡಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಇಬ್ಬರೂ ಮತ್ತು ಹರಿನು ಮತ್ತು ಚಂದನ ಇಬ್ಬರೂ ಒಂದು ಹೋಟೆಲಿಗೆ ಬರೋಕ್ಕೆ ಹೇಳಿದ್ದಾರೆ. ಯಾರನ್ನ ಮುತ್ತು ಮದುವೆ ಆಗೋಂಥ ಹುಡುಗಿನ. ಅವಳು ಬರ್ತಾಳೆ ಅಲ್ಲಿಗೆ. ಇವರು ಹೋಟೆಲಿಗೆ ಹೋಗಿ ಕೂತಿರ್ತಾರೆ, ಅವಳು ಬಂದಿರ್ತಾಳೆ. ಹಿಂಗೆ ಕಾಫಿ ಕುಡಿತಾ ವಿಚಾರಿಸಿದಾಗ ಅವಳು ಹೇಳ್ತಾಳೆ, ಮುತ್ತು ನಾನು ಕರೆದ್ರೆ ನನ್ನ ಜೊತೆನೇ ಬರಬೇಕು ಒಂದು, ಮತ್ತು ಅವ್ರು ನನಗಿಂತ ಕಡಿಮೆ ಸಂಬಳ ತಗೊಳ್ಳೋದ್ರಿಂದ ಹೆಂಡ್ತಿ ಮಾತು ಕೇಳ್ತಾರೆ 2, ಮತ್ತು ಅವರು ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಜೊತೆನೇ ಇರಬೇಕು 3. ಈ ಕಂಡೀಷನ್ಗಳಾಗ್ದಾಗ ಇವರಿಬ್ಬರಿಗೂ ಉರಿದೋಗ್ಬಿಡುತ್ತೆ ಮೈ. ಹೌದಾ, ಮುತ್ತು ಅಣ್ಣನಿಗಿಂತ ನಿಮಗೆ ಜಾಸ್ತಿನ ಸಂಬಳ ಅಂತ? ಹೌದು, ಮತ್ತು ನನಗೆ ಜಾಸ್ತಿ ಸಂಬಳ ಇರೋದು, ಹಂಗಾಗಿ ನಾನು ಹೇಳ್ದಂಗೆ ಕೇಳಲೇಬೇಕು ಅಭ್ಯಾಸಲಿ ಅಂತ ಹೇಳ್ತಾಳೆ. ಆವಾಗ ಹರಿಗೂ ಮತ್ತು ಚಂದನಿಗೂ ಉರಿದೋಗ್ಬಿಡುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಯಾಕೆ ಅಂತ ಅಂದರೆ ನಾನು ಡೈವರ್ಸಿ ಆಗಿರೋದ್ರಿಂದ ನಾನೇನು ಹೇಳ್ತೀನೋ ಅದನ್ನು ಅವ್ರು ಕೇಳಲೇಬೇಕಾಗುತ್ತೆ. ನನ್ನ ಜೊತೆ ಇರಬೇಕು ಅಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಲೇಬೇಕು. ಅವ್ರದ್ದೇ ನಡೆಸೋಕ್ಕೆ ಹೋದರೆ ನಾನು ಅದನ್ನು ಕೇಳಲ್ಲ, ನನಗೆ ಅದು ಇಷ್ಟನೂ ಆಗಲ್ಲ ಅಂತ ಹೇಳ್ತಾಳೆ. ಆವಾಗ ಇವರಿಬ್ರಿಗೂ ಉರಿದೋಗ್ಬಿಡುತ್ತೆ ಮೈ. ನೀವೇನು ಮಾತಾಡ್ತಿದ್ದೀರಾ, ನಿಮ್ಗೆ ಅರ್ಥ ಆಗ್ತಿದೆಯಾ? ಹೌದು, ನಾನೆಲ್ಲ ಅರ್ಥ ಮಾಡ್ಕೊಂಡೇ ಮಾತಾಡ್ತಾಯಿದ್ದೀನಿ, ಆಗುತ್ತೆ ಅಂದರೆ ಓಕೆ, ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವಳು ಹೋಗೋದನ್ನೇ ದಾರಿ ನೋಡಿಕೊಂಡು ನಾನು ಬರ್ತೀನಿ ಫೈನ್ ಅಂತ ಹೇಳ್ಬಿಟ್ಟು ಹೊರಟೋಯ್ತಾಳೆ. ಅವಳು ಹೋಗೋದು ದಾರಿ ನೋಡಿಕೊಂಡು ಇವರಿಬ್ಬರು ಮೈ ಉರ್ಕೊಂಡು ಸಿಟ್ಟು ಮಾಡ್ಕೊಳ್ತಾರೆ. ಆಮೇಲೆ ಸರಿ ಇನ್ನು ಹೆಂಗೂ ಬಂದಿದ್ದೀವಲ್ಲ ರೀ ಮನೆಗೆ, ಸ್ವಲ್ಪ ಸಾಮಾನೆಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೋಗ್ತಾರೆ ಇಬ್ಬರೂ. ಮಾಲ್ಗೆ ಹೋಗಿ ಈಗ ಯಾಕೆ ಮೇಡಮರೇ ಬನ್ನಿ ಬೇಡ ಹೋಗೋಣ ಅಂತ ಹೇಳ್ತಾನೆ, ಆದ್ರೂ ಕೇಳಲ್ಲ. ಬನ್ನಿ ಇವತ್ತು ನನಗೆ ಸಂಬಳ ಆಗಿದೆ, ಮನೆಗೊಂದಷ್ಟು ಸಾಮಾನುಗಳೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿ ಮಾಲ್ಗೆ ಹೋಗ್ತಾರೆ. ಈ ಕಡೆ ಕಂಟಿ ನಿನ್ನೆ ಜಗಳಾಡಿರ್ತಾರೆ, ಕಂಟಿನೂ ಮತ್ತು ಇವಳು ಅವನು ಲವರುವೆ ಜಗಳಾಡ್ಕೊಂಡಿರ್ತಾರೆ. ಹಂಗಾಗ್ಬಿಟ್ಟು ಇಬ್ಬರು ಫೋನ್ ಮಾಡಿರಲ್ಲ, ಇವಳು ಸಿಟ್ಕೊ ಕೂತಿರ್ತಾಳೆ, ಅವನು ಸಿಟ್ಕೊ ಕೂತಿರ್ತಾನೆ. ಆಮೇಲೆ ಇವಳು ಒಂದು ಕಾಲ್ ಮಾಡ್ತಾಳೆ, ಅವನು ಕಟ್ ಮಾಡ್ತಾನೆ, ಅವನು ಕಾಲ್ ಮಾಡ್ತಾಳೆ, ಇವಳು ಕಟ್ ಮಾಡ್ತಾಳೆ, ಇದೇ ಆಗ್ತಾ ಇರುತ್ತೆ. ಸರಿ ನಾನು ಕಟ್ ಮಾಡಿದ್ರು ಮತ್ತೆ ಮಾಡಬೇಕು, ಅವನಿಗೆ ಜ್ಞಾನ ಇಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ಬೈಕೊಂಡು ಮತ್ತೆ ಇವಳು ಮಾಡ್ತಾಳೆ. ಇವಳು ಮಾಡಿದ ತಕ್ಷಣವೇ ಮತ್ತೆ ಎತ್ತುತ್ತಾನೆ. ಎತ್ತಿಬಿಟ್ಟು ನೀ ನೋಡು ನಾನು ಸಾರಿಗಿರಿ ಕೇಳಲ್ಲ ಅಂತಾನೆ. ಇಲ್ಲ ನೀನು ಸಾರಿ ಕೇಳಬೇಕು ಅಂತ ಅವಳು ಹಠ ಮಾಡ್ತಾಳೆ. ಇಲ್ಲ ನಾನು ಕೇಳಲ್ಲ, ಏನು ತಪ್ಪು ಮಾಡಿದ್ದೀನಿ ನೀನು ಸಾರಿ ಕೇಳಬೇಕು, ನೀನು ಹಂಗೆಲ್ಲ ಮಾತಾಡಿ ತಪ್ಪಲ್ವ? ನಾನು ಏನು ಮಾತಾಡಿಲ್ಲ. ಮಾತಾಡಿದೀಯ ನೀನು, ನನ್ನ ಹತ್ರ ಸಾರಿ ಕೇಳು. ಲವ್ ಮಾಡುವಾಗೆಲ್ಲ ಹಿಂದೆ ಮುಂದೆ ತಿರುಗ್ತಿದ್ದೆ, ಈಗ ಮಾತ್ರ ನಾನು ಬೇಕಾಗಿಲ್ಲ ಅಲ್ವಾ ನಿನಗೆ, ಹಂಗೆ ಹಿಂಗೆ ಅಂತ ಅವ್ರ ಅಣ್ಣ ಅಲ್ಲಿ ಕೇಳಿಸ್ಕೊತಾ ಇರ್ತಾನೆ. ಕೇಳಿಸ್ಕೊಂಡು ಇಷ್ಟೇ ಬಿಡು ನಿನ್ನ ಲವ್ವು, ಇದು ಮುಂದುವರಿಯಲ್ಲ ಬಿಟ್ಟಾಕು ಅಂತಾನೆ. ಆಮೇಲೆ ಬಾಗ್ಲ ಹತ್ರ ಹೋಗಿ ತೆಗೆದು ನೋಡ್ತಾಳೆ, ಆ ಅಣ್ಣ ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಇವರು ದಿನಸಿ ಎಲ್ಲ ತಗೊಂಡು ಎಲ್ಲ ಅಲ್ಲಿ ಇಟ್ಟಿರ್ತಾರಲ್ಲ ಇದಕ್ಕೆಲ್ಲ ಕ್ರೇಟ್ ಎಲ್ಲ ತುಂಬಿಕೊಂಡು ಪಾತ್ರೆ ತೊಗೊಳಕ್ಕೆ ಹೋಗ್ತಾರೆ. ಪಾತ್ರೆ ತಗೊಳಕ್ಕೆ ಹೋದಾಗ ಹರಿ ಅಂತಾನೆ, ಪಾತ್ರೆ ಎಲ್ಲ ಯಾಕೆ ಮೇಡಮ್, ಈಗ ಇದೆಯಲ್ಲ ಮನೆಯಲ್ಲಿ ಅಂತಾನೆ. ಅದೇನು ತೂಕಕ್ಕೆ ಹಾಕಿದ್ರು ಯಾರೂ ತಗೊಳ್ಳಲ್ಲ, ಆ ಥರ ಪಾತ್ರೆ ಇದೆ, ಎಲ್ಲ ಒಂದಾರು ಚೆನ್ನಾಗಿಲ್ಲ. ಆದರೆ ಮುತ್ತು ಅಣ್ಣ ಹೆಂಗೆ ಅದರಲ್ಲಿ ಅಡುಗೆ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ, ಅದರಲ್ಲಿ ನೋಡಿದ್ರೇ ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ಆ ಥರ ಇದ್ದಾವೆ ಪಾತ್ರೆಗಳು, ಬೇಕು ಪಾತ್ರೆಗಳು ಅಂತ ಪಾತ್ರೆಗಳು ತಗೋತಾಳೆ. ಸೋಪ್ಗಳು ಅವು ಇವನು ಎಂತೆಂಥವನೋ ತರ್ತಾನೆ, ಅವೆಲ್ಲ ಬೇಡ ಬೇಡ ಅಂತ. ಏಕೆಂದರೆ ಇವನಿಗೆ ಯಾವುದು ತಂದೆ ಗೊತ್ತಿಲ್ಲ. ಮಾಲ್ಗೋಗಿ ಅವಳು ಅವೆಲ್ಲ ಬೇಡ ಅವೆಲ್ಲ ಏನಕ್ಕೆ ಅರಿ, ಅವೆಲ್ಲ ವೇಸ್ಟು ಬೇಡ ಅಂತ. ಆಮೇಲೆ ಅಲ್ಲಿ ಯಾವುದೋ ಒಬ್ರು ಲೇಡಿ ತಗೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಕೆಳಗಡೆ ಬೀಳುತ್ತೆ, ಇವನು ಹೋಗಿ ತಕ್ಕೊಡಕ್ಕೆ ಹೋಗ್ತಾನೆ. ಇವಳು ಚಂದನ ಮೈ ಉರಿದು ಹೋಗುತ್ತೆ. ಇಲ್ಲಿ ನನಗೆ ಸಹಾಯ ಮಾಡಿಬಿಟ್ಟು ಅಲ್ಲೋಗಿ ಯಾವಳಿಗೋ ತೆಕ್ಕೊಡಕ್ಕೆ ಹೋಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇವಳು ತೆಗೆದು ಎಲ್ಲನೂ ಕೆಳಕ್ಕೆ ಸಿಗ್ತಾಳೆ. ಆವಾಗ ಓ ಮೇಡಮರಿಗೆ ಸಿಟ್ಟು ಬಂತು ಅಂತ ಮತ್ತೆ ಅಲ್ಲಿಂದ ಓಡಿ ಬರ್ತಾನೆ. ಏನು ಮೇಡಮರೇ ನಿಧಾನಕ್ಕೆ ತಗೊಂಡೋಕ್ಕಾಗಲ್ವ ಅಂತ ಅವ್ರಿಗೆ ಬೈದ್ಬಿಟ್ಟು ಇಲ್ಲಿ ಓಡಿ ಬಂದು ಅವೆಲ್ಲನೂ ಎತ್ತಾಕ್ತಾನೆ, ಎತ್ತಾಕ್ಬಿಟ್ಟು ಆಮೇಲೆ ಸರಿ ನಡೀರಿ ಮೇಡಮರೇ ಹೋಗೋಣ ಅಂತಾನೆ. ಆಮೇಲೆ ಹೋಗ್ತಾರೆ, ಅಲ್ಲೊಂದಷ್ಟು ಪಾತ್ರೆ ತಗೊಳಕ್ಕೆ ಹೋಗ್ತಾಳೆ. ಪಾತ್ರೆ ಬೇಡ ಮೇಡಮರೇ, ಏನು ಮನೇಲಿದ್ದಾವಲ್ಲ ಅಂತಾನೆ. ಅವೇನು ಅರಿ ನೋಡೋಕ್ಕಾಗ್ತವ, ಅವೇನು ಊಟ ಮಾಡೋಕ್ಕಾಗ್ತವ ಆ ಪಾತ್ರೆಗಳು, ಆ ಥರ ಮುತ್ತು ಅಣ್ಣ ಹೆಂಗೆ ಅಡುಗೆ ಮಾಡ್ತಾರೋ ಏನೋ ಪಾಪ ಅಂತ ಅಂದ್ಕೊಂಡು ಒಂದಷ್ಟು ಪಾತ್ರೆ ಎಲ್ಲ ತಗೊಳ್ತಾರೆ, ಸಾಮಾನೆಲ್ಲ ತಗೋತಾರೆ. ಎಲ್ಲ ಬಿಲ್ ಹಾಕುವಾಗ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಹರಿ. ಆದರೆ ಇಲ್ಲ ನನಗೆ ಸಂಬಳ ಆಗಿದೆ ನಾನೇ ಕೊಡ್ತೀನಿ ಅಂತ ಚಂದನ ಕೊಡ್ತಾಳೆ. ಆಮೇಲೆ ಎಲ್ಲ ತಗೊಂಡು ಕಾರಿಗೆ ಹಾಕ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಲ್ಲಿ ಮಾಯಿನ ಕರಿತಾನೆ, ಬಾರೋ ಮಾಯಿ ಸಾಮಾನು ಇಳಿಸ್ಕೊಳ್ಳೋಣ ಅಂತ. ಓಡಿ ಬಂದ್ಬಿಟ್ಟು ಏನದಕ್ಕೆ ಇಷ್ಟೊಂದು ಸಾಮಾನು ಅಂತ. ಇವತ್ತು ನನಗೆ ಸಂಬಳ ಆಗಿತ್ತು ಮಾಯಿ, ಅದಕ್ಕೆ ಇಷ್ಟೊಂದು ತೊಗೊಂಡು ಬಂದೆ, ಮನೆಗೆ ಬೇಕಲ್ಲ, ನಾನು ಈ ಮನೆ
ನಾನು ಈ ಮನೆಯವಳೇ ಅಲ್ವಾ, ನನಗೆ ಸಾಮಾನು ಬೇಡವಾ, ಬೇಕೇ ಬೇಕು ಅಂತ ಅಂತಾಳೆ. ಅದಕ್ಕೆ ಮನೆಯವಳು ಅಂದಾಗ ಎಲ್ಲರೂ ಖುಷಿಯಾಗುತ್ತೆ. ಅವನಿಗಂತೂ ಹೇಳ್ಕೊಳ್ದಷ್ಟು ಖುಷಿ ಆಗ್ಬಿಡುತ್ತೆ. ಯಾರಿಗೆ? ಹರಿಗೆ. ನಿಮ್ಮ ಮನೆಯವಳೇ, ನಾನು ಮನೆಯವಳೇ ಅಲ್ವಾ, ನಾನು ಮನೆಯವಳೇ ಅಲ್ವಾ ಅಂತಾನಲ್ಲ, ಆವಾಗ ಖುಷಿ ಆಗುತ್ತೆ. ಆಮೇಲೆ ಮತ್ತೆ ಎಲ್ಲನೂ ಸಾಮಾನು ತಗೊಂಡು ಬನ್ನಿ, ನಾನು ಒಳಗಡೆ ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಚಂದನ ಹೇಳಿಬಿಟ್ಟು ಹೋಗ್ತಾಳೆ. ಆಮೇಲೆ ಅವರ ಮುತ್ತು ಅಣ್ಣಗೆ ಹೇಳ್ತಾನೆ, ಅಣ್ಣ ಕೈಕಾಲು ಮುಖ ತೊಳ್ಕೊಬರ್ತೀನಿ, ನನಗೊಂದು ಸ್ವಲ್ಪ ಊಟ ಕೊಟ್ಬಿಡೋಣ, ನನಗೆ ಸುಸ್ತಾಗಿದ್ದೀನಿ, ಮಲ್ಕೊಬಿಡ್ತೀನಿ ಅಂತ. ಅದಕ್ಕೆ ಚಂದನ ಹೇಳ್ತಾಳೆ, ಏನು ಸುಸ್ತಾಗಿರೋದು, ಸಾಮಾನೆಲ್ಲ ಜೋಡಿಸ್ಬೇಕು, ಪಾತ್ರೆ ಎಲ್ಲ ಜೋಡಿಸ್ಬೇಕು, ಬನ್ನಿ ಇವಾಗ ಅಂತ ಹೇಳ್ತಾಳೆ. ಅಂತಾನೆ, ಮತ್ತು ಇನ್ಯಾರು ಬರ್ತಾರೆ, ನೀವೇನೇ ಜೋಡಿಸ್ಬೇಕು ಅಂತೇಳಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸಿ, ಹಂಗೆ ಜೋಡಿಸ್ತಿದ್ದೀರಲ್ಲ, ಎಲ್ಲ ಬೆಳಗ್ಗೆ ತೊಳೆದು ಜೋಡಿಸ್ಬೇಕು ಅಂತ. ಯಾರ್ಯಾರು ಹೊಸ ಪಾತ್ರೆ ತೊಳೆದು ಬೆಳಗಕ್ಕೆ ಹೋಗ್ತಾರಾ ಅಂತಾನೆ. ಇಲ್ಲ ಮತ್ತು ಎಷ್ಟು ಜನ ಮುಟ್ಟಿರ್ತಾರೇನು, ಹಂಗೆ ಇಟ್ಕೊತಾರೆ ಅವನ್ನೆಲ್ಲ ತೊಳ್ಕೊಬೇಕು ಅಂತ ಹೇಳ್ತಾಳೆ. ಹೌದಾ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಆ ಕೆಲಸ ಆಗೋಗುತ್ತೆ ಅವ್ರದ್ದು ಇಬ್ಬರದು. ಜೋಡಿಸಿದ್ದಾಯಿತು, ಸಾಮಾನು ಜೋಡಿಸಿದ್ದಾಯಿತು, ಪಾತ್ರೆ ಜೋಡಿಸಿದ್ದಾಯಿತು, ಎಲ್ಲ ಜೋಡಿಸಿ ಸಾಕಾಗೋಯ್ತು. ಈ ಕಡೆ ಬಂದು ಕಂಟಿ ಲವರ್ ಕತೆ, ದೊಡ್ಡ ಕತೆ. ಇವ್ರದ್ದು ಮುಗಿಲಾರ ಸಮಸ್ಯೆ ಆಗಿರುತ್ತೆ. ಇಲ್ಲಿ ಚಂದನ ಅವರಿಬ್ರಿಗೂ ಖುಷಿಯಾಗಿ ಹೇಳ್ಕೊಟ್ಬಿಟ್ಟು, ನೀವು ಬನ್ನಿ ತಗೊಂಡು, ನಾನು ಹೋಗಿರ್ತೀನಿ ಅಂತ ಒಳಗೆ ಹೋಗ್ತಾಳೆ. ಎಲ್ಲ ಸಾಮಾನು ಜೋಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ತಗೊಂಡೋಗಿ ಹಾಲಲ್ಲಿ ಇಟ್ಕೊಂತಾರೆ. ಹಾಲಲ್ಲಿ ಇಟ್ಕೊಂಡು ಮುತ್ತು ಅಣ್ಣನೂ ಹೇಳ್ತಾನೆ, ಏನು ಇಷ್ಟೊಂದು ಚಂದನ ಸಾಮಾನು ಅಂತ. ಅಯ್ಯೋ, ನಾನು ಮನೆಯೊಳೆ ಅಲ್ವಾ ಅಣ್ಣ, ತಂದರೆ ಏನಾಯಿತು, ನಾನು ತರಬಾರ್ದಾ ಅಂತೇಳಿ. ಅಲ್ಲ, ನೀನು ತರಬೇಕು, ಹೌದು ಅಂತ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ಮಾತುಕತೆ ಆಡಿಕೊಂಡು ಎಲ್ಲ ಜೋಡಿಸೋದು ಮಾಡೋದು ಮಾಡ್ತಾರೆ. ಈ ಕಡೆ ಕಂಟಿ ಲವರ್ ಕತೆ ದೊಡ್ಡದಾಗಿದೆ. ಇವಳಂತೂ ಯಾವಾಗಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ. ಯಾವಾಗಲೂ ಮುತ್ತು ಅಣ್ಣ ಅಂತೀಯಲ್ಲ, ನಾನೇನು ಮತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ನೀನೇನು ಅಂತಂದರೆ, ನೀನೇನಲ್ಲ, ನನಗೆ ನಮ್ಮ ಅಣ್ಣನೇ ಮುಖ್ಯ ಅಂತಾನೆ. ಲವ್ ಮಾಡ್ಬೇಕಾದ್ರೆ ಅಣ್ಣ ಇರಲಿಲ್ಲ, ಈಗ ಅಣ್ಣ ಬಂದುಬಿಟ್ಟಿದ್ದಾನೆ ಅವನಿಗೆ ಅಂತೇಳಿ. ಆಮೇಲೆ ನಾನು ಏನು ಅನ್ಬಾರ್ದಂದೆ ಅಂತ ಹೇಳ್ಬಿಟ್ಟು ಸಿಟ್ಕೊಂಡಿದ್ದೀಯ ನೀನು ಸಾರಿ ಕೇಳು. ನಾನು ಯಾಕೆ ಕೇಳಲಿ ಸಾರಿಯ, ನಾನು ಕೇಳಲ್ಲ ಅಂತ ಅವನು. ಹಿಂಗೆ ಇವ್ರದ್ದು ವಾದಗಳು ನಡೀತಾನೆ ಇರ್ತವೆ. ಸಿಕ್ಕಾಬಟ್ಟೆ ಜಗಳಾಡ್ಕೊಳ್ತಾರೆ. ಯಾವಾಗ ನೋಡಿದ್ರೂ ಇಬ್ಬರೂ ಸಿಕ್ಕಾಬಟ್ಟೆ ಜಗಳಾಡ್ಕೊಂಡು ಕೊನೆಗೆ ಅವನು ಸಾರಿ ಕೇಳಲ್ಲ, ಇವಳು ಸಾರಿ ಕೇಳಲ್ಲ. ಇದೇ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಅವ್ರ ಅಣ್ಣಗೆ, ಅವ್ರ ಅಮ್ಮಗೆ, ಅವ್ರ ಅಪ್ಪಗೆ ಇದೇ ಸಿಕ್ಕಲಿ ಅಂತ ಕಾಯ್ತಾ ಇರ್ತಾರೆ. ಇವಳು ಯಾವಾಗಲೂ ಜಗಳಾಡ್ತಾ ಇದ್ದರೆ, ನಿನ್ನ ಲವ್ ಸಕ್ಸಸ್ ಆಗಲ್ಲ ಬಿಡು, ನೀನು ಬೇರೆಯವನಿಗೂ ಮಾಡ್ಕೊಂಡು ಹೋಗೋದೆ ನೀನು ಅಂತ ಅವ್ರ ಅಣ್ಣ. ಹೋಗ ಈಗ ಮುಚ್ಕೊಂಡು, ನೀನು ಏನೇನೋ ಮಾತಾಡಬೇಡ, ನಾನೇನೋ ಅಂಥದ್ದು ಮಾತಾಡ್ತಾ ಇರಲಿಲ್ಲ, ಹೋಗ ಈಗ ಅಂತ ಅವನು ಬೈದು ಕಳಿಸ್ತಾಳೆ. ಬೈದು ಕಳಿಸಿ, ನನ್ನ ಅಪ್ಪ ಅಮ್ಮ ಅಣ್ಣನ್ನೆಲ್ಲ ದೂರ ಮಾಡ್ಕೊಂಡೆ, ಈಗ ನೋಡಿದ್ರೆ ನೀನು ಹಿಂಗೆ ಮಾತಾಡ್ತೀಯ ಅಂತಾಳೆ. ನಾನೇನು ಮಾತಾಡಿಲ್ಲ, ನೀನೇ ಎಲ್ಲ ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.